ರಾಜ್ಯ ಮಟ್ಟದ ಮುಕ್ತ ಯೋಗಾಸನ ಸ್ಪರ್ಧೆಯಲ್ಲಿ ಗಂಗಾವತಿಯ ಪ್ರಜ್ವಲ ಯೋಗ ಕೇಂದ್ರದ ಯೋಗಾಪಟುಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ. ಗಂಗಾವತಿ ಶ್ರೀ ಮಹಾಅಸ್ತ್ರ ಟ್ರಸ್ಟ್, ಗುಳೇದಗುಡ್ಡ ಸನ್ಮಾರ್ಗ ಚಾರಿಟೇಬಲ್ ಟ್ರಸ್ಟ್, ಗುಳೇದಗುಡ್ಡ ಪ್ರಜಾ ಸೈನಿಕ ಸಂಘಟನೆ, ಬೆಂಗಳೂರು ಇವರುಗಳ ಸಹಯೋಗದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನದ ಪ್ರಥಮ ಬಾದಾಮಿ ಚಾಲುಕ್ಯ ಯೋಗಾಸನ ಸ್ಪರ್ಧೆ ಮತ್ತು ರಾಜ್ಯ ಮಟ್ಟದ ಮುಕ್ತ ಯೋಗಾಸನ ಸ್ಪರ್ಧೆ 2026 ಜನವರಿ 11ರಂದು ಬಾದಾಮಿಯ ಎಂಕೆ ಪಟ್ಟಣಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಗಂಗಾವತಿಯ ಪ್ರಜ್ವಲ ಯೋಗ ಕೇಂದ್ರದ ಯೋಗಾಪಟುಗಳಾದ ನಿತಿನ್, ಅಮೃತ, ಭೀಮೇಶ್ ಇವರು ಭಾಗವಹಿಸಿದ್ದರು. ಅಮೃತ 11ರಿಂದ 15 ವರ್ಷದ ಬಾಲಕಿಯರ ಸಾಂಪ್ರದಾಯಿಕ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಭೀಮೇಶ್ 45 ವರ್ಷದ ಹೆಚ್ಚಿನ ವಯೋಮಿತಿಯ ಹ್ಯಾಂಡ್ ಬ್ಯಾಲೆನ್ಸ್ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಅದೇ ರೀತಿ ನಿತಿನ್ 10 ವರ್ಷದ ಒಳಗಿನ ಬಾಲಕರ ಸಾಂಪ್ರದಾಯಿಕ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದುಕೊಂಡರು. ಈ ಯೋಗಾಪಟುಗಳನ್ನು ಪ್ರಗತಿ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಟೈಲರ್, ನಿರ್ದೇಶಕರಾದ ಜಗನ್ನಾಥ್ ಆಲಂಪಲ್ಲಿ, ಪ್ರಜ್ವಲ ಯೋಗ ಕೇಂದ್ರದ ಅಧ್ಯಕ್ಷರು ಹಾಗೂ ತರಬೇತಿದಾರರಾದ ಭಾನು ಪ್ರಸಾದ್ ಮತ್ತು ಪೋಷಕರು ಅಭಿನಂದಿಸಿದ್ದಾರೆ.